ದನ ತರ್ತೀನಿ ಅಂದರೆ ಒಂದು ಫಂಕ್ಷನ್ಗೆ ಅಟೆಂಡ್ ಮಾಡೋಕ್ಕಾಗಲ್ಲ, ಒಂದು ಫ್ಯಾಮಿಲಿ ಜೊತೆ ಕೂರೋಕ್ಕಾಗಲ್ಲ. ಯಾವಾಗಲೂ ದನಗಳು ನೋಡ್ಕೊತಾನೆ ಇರಬೇಕು. ಮತ್ತು ದನ ತರ್ತೀನಿ ಅಂದರೆ ಒಬ್ಬರು ಇರಲೇಬೇಕು ದನಗಳು ನೋಡ್ಕೊಳ್ಳೋಕ್ಕೆ. ಹುಲ್ಲು, ನೀರು, ಅದಕ್ಕೆ ಫೀಡ್ಸು ಎಲ್ಲ ನೋಡ್ಕೋಬೇಕು. ನನಗೆ 3 ದಿನಕ್ಕೆ ಸಖತ್ ಸುಸ್ತಾಗಿದೆ, ನೋಡ್ಕೊಳಕ್ಕಾಗಿಲ್ಲ. ನಮ್ಮ ಅಮ್ಮರು ಹೆಂಗೆ ನೋಡ್ಕೋತಾರೋ ಗೊತ್ತಿಲ್ಲ. 3 ದಿನಕ್ಕೆ ಸಾಕಾಗೋಯ್ತು. ಇದು ರೈತರ ಕಷ್ಟ. ನಮ್ಮದೇ ಇದು ತೋಟ. ಇದಕ್ಕೆ ಅಡಿಕೆ ಹಾಕಿದ್ದೀವಿ ಮತ್ತು ಬಾಳೆ ಹಾಕಿದ್ದೀವಿ. ಇದರೊಳಗೆ ಕಾಂಗ್ರೆಸ್ ಗಿಡ ಹೆಂಗೆ ಬೆಳೆದೈತೆ ನೋಡಿ. ಕಾಂಗ್ರೆಸ್ ಅಂದರೆ ಪಾರ್ಥೇನಿಯಂ ಗಿಡ ಹೆಂಗೆ ಬೆಳೆದೈತೆ. ನಾಳೆ ರೋಡ್ ಓಡಿಸ್ಬೇಕು ನೋಡಿ. ಸಖತ್ ಕಳೆ ಎದ್ದು ನಿಂತೈತೆ. ಈ ಕಳೆ ಬೆಳೆಯೋದು ಬದಲು ಜೋಳ ಏನಾರ ಬೆಳೆದಿರೋ ಆಗೋದು. ಕಳೆ ಕುಂತೈತೆ ಹಂಗೆ ಎದ್ದು. ಏನು ಉಕ್ಕೆ ಹೊಡ್ಸೋಕ್ಕೆ 1,000 ಕೊಡಬೇಕು ರೋಡ್ ಹೊಡ್ಸೋಕ್ಕೆ. ರೈತರದ್ದು ಎಲ್ಲೋ ಕಾಸು ಉಳಿಯೋದಿಲ್ಲ ನೋಡಿ. ನೋಡಿ ಇದರಲ್ಲೆಲ್ಲ ಫುಲ್ಲು ಕಳೆ. ಏನೋ ಅಂದರೆ ಹಬ್ಬ ಅಂದರೆ ಇದರಲ್ಲಿ ಒಂದು 300 ಗಿಡನೋ 400 ಗಿಡ ಇದೆ ಅಡಿಕೆ. ಬಾಳೆ ಒಂದು 600 ಗಿಡ ಏನೋ ಐತೆ. ಬಾಳೆ ಹತ್ರ ಐತೆ. ಗಿಡ ಹತ್ರ ಹಾಕಿದ್ದೀವಿ. ಹತ್ರ ಹಾಕಿದ್ರೆ ನೆರಳು ಬೀಳುತ್ತೆ ಅಂತ ಹಾಕಿರೋದು. ಅಡಿಕೆ ಗಿಡ ಇಡಬೇಕಲ್ಲ, ಅದಕ್ಕೋಸ್ಕರ. ಅಡಿಕೆ ಗಿಡ ಎದಾಳ್ಸೋದೇ ಒಂದು ಕಷ್ಟ. ಒಂದು ಮಗು ನೋಡ್ಕೊಂಡಾಗುತ್ತೆ ಅಡಿಕೆ ಗಿಡ ಎದಾಳ್ಸೋದು. ಒಂದು ಅಡಿಕೆ ಗಿಡ ಹೋಯ್ತು ಅಂದರೆ ಅದು ಎದಾಳ್ಸೋಕ್ಕೆ ಇನ್ನೂ ಒಂದು 2-3 ತಿಂಗಳು ಬೇಕು. ಅಂದರೆ 5 ವರ್ಷ 6 ವರ್ಷ ಬೇಕು ಒಂದು ಅಡಿಕೆ ಗಿಡ ಫುಲ್ಲು ಕಾಯಿ ಬಿಡುತ್ತೆ ಅಂದರೆ ನೋಡಿ. ಸ್ನೇಹಿತರೆ, ಈಗ ಮಂತಕ್ಕೆ ಹೋಗ್ತಾಯಿದ್ದೀನಿ. ಕಡ್ಡಿ ಕುಯ್ದು ಆಯಿತು, ಈಗ ಮಂತಕ್ಕೆ ಹೋಗ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.